ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ಲ. ನಾನು ಕೃಪಾ. ಇವತ್ತು ಶಿವರಾತ್ರಿ ಹಬ್ಬದ ಬ್ಲಾಗ್. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋನ ಸ್ವಲ್ಪ ಬೇಗ ನಿಮಗೆ ಎಡಿಟ್ ಮಾಡಿ ಹಾಕ್ತೀನಿ. ಇದಾದ ನಂತರ ನಿಮಗೆ ತುಂಬ ಸ್ಪೆಷಲ್ ಆಗಿರೋ ವಿಡಿಯೋ ಬರುತ್ತೆ. ಏನು ಎತ್ತ ಅನ್ನೋದನ್ನು ನೀವು ನಾಳೆ ಬ್ಲಾಗಲ್ಲೇ ನೀವು ನೋಡಬೇಕಾಗುತ್ತೆ. ಇದನ್ನು ಸ್ವಲ್ಪ ಬೇಗ ಎಡಿಟ್ ಮಾಡಿ ಹಾಕೋಣ ಅಂತ ಹೇಳಿ. ಮತ್ತು ಆ ವಿಡಿಯೋಗಳು ಬರೋಕ್ಕೆ ಶುರುವಾಗ್ಬಿಟ್ರೆ ನಿಮಗೆ ಇದು ತುಂಬ ಹಳೇದಾಗಕ್ಕೆ ಶುರುವಾಗ್ಬಿಡುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ಬೇಗ ಎಡಿಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ಹೂನು ಕೂಡ ಸ್ವಲ್ಪ ಬೇಗ ಹೋಗಿ ಕೊಯ್ಕೊಂಬರೋಣ ಅಂತ ಇದ್ದೀನಿ. ಇವತ್ತು ನಾನು ಫುಲ್ ಡೇ ಬ್ಯುಸಿ ಇದ್ದೀನಿ. ನಂಗೆ ಆಮೇಲೆ ಮಾತಾಡೋಕ್ಕಾಗುತ್ತೋ ಇಲ್ವೋ ಅಂತೇಳಿ ಈಗ ಮಾತಾಡ್ತಾ ಇದ್ದೀನಿ. 5:45ಗೆ ಎದ್ವಿ ಹಬ್ಬ ಇರೋದ್ರಿಂದ. ಮತ್ತು ಇವತ್ತು ಫುಲ್ ಡೇ ನಾನು ಬ್ಯುಸಿ ಇದ್ದೀನಿ. ಯಾಕೆ ಅಂದರೆ ಇವತ್ತು ನಮ್ಮ ತೋಟದಲ್ಲಿ ಔಷಧಿ ಹೊಡಿತಾ ಇದ್ದಾರೆ. ಹಾಗಾಗಿ ಅವರಿಗೆ ನಾನು ತಿಂಡಿನೂ ಕೊಡಬೇಕು, ಮಧ್ಯಾಹ್ನ ಊಟನೂ ಕೊಡಬೇಕು 3 ಜನರಿಗೆ. ಅದಕ್ಕೆ ನಾನು ಫುಲ್ ಬ್ಯುಸಿ ಆಗಿಬಿಡ್ತೀನಿ. ಹಾಗಾಗಿ ಈಗ ಮಾತಾಡ್ತಾ ಇದ್ದೀನಿ. ನಮ್ಮ ಮನೆಯವರು ಈಗ ರೆಡಿಯಾಗಿ ಬರ್ತಾರೆ. ಅವ್ರಿಗೆ ಟೀ ಕೊಟ್ಬಿಟ್ಟು ಹೋಗಿ ಸ್ವಲ್ಪ ಹೂ ಕೊಯ್ಕೊಂಬರೋಣ ಅಂತ. ಹೋದ್ಸಲ ಹೋದಾಗ ನಮಗೆ ಆ ಹೂ ಸಿಕ್ಕೇ ಇರಲಿಲ್ಲ. ಹಾಗಾಗಿ ಈ ಸಲ ಬೇಗ ಹೋಗೋಣ ಅಂತ. ಅದಕ್ಕೆ ಏನೇನು ಹೂವಿಗೆ ಹೆಸರು ಹೇಳ್ತಾರೋ ನನಗೂ ಗೊತ್ತಿಲ್ಲ. ನಮ್ಮ ಲಿಂಗಾಯತರಲ್ಲಿ ಎಲ್ಲ ಥರ ಕಾಡು ಹೂಗಳನ್ನ ತಂದು ಪೂಜೆ ಮಾಡೋ ಪದ್ಧತಿ ಇದೆ. ಈಗ 3 ವರ್ಷದಿಂದ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ಅಂದರೆ ಗೊತ್ತಿರುತ್ತೆ. ಹೋದ ವರ್ಷ ಮನೆ ತುಂಬ ಜನ ಇದ್ದರು. ಈ ಸಲ ಹಬ್ಬಕ್ಕೆ ಯಾರೂ ಇಲ್ಲ. ಅದೇ ಒಂದು ಬೇಜಾರಿದೆ. ಚಿನ್ನಿ ಬರ್ತೀನಿ ಅಂದಿದ್ಲು, ಮತ್ತೆ ಯಾಕೋ ಗೊತ್ತಿಲ್ಲ ಬರೋದಿಲ್ಲ ಅಂತ ಅಂದ್ಲು. ಹಾಗಾಗಿ ನನಗೆ ಶಿವರಾತ್ರಿ ಅಂದರೆ ಒಂದು ನೆನಪಾಗೋದು ಏನು ಅಂದರೆ, ನಮ್ಮ ಶ್ರೇಯು ಶಿವರಾತ್ರಿ ಇವತ್ತು ಶಿವರಾತ್ರಿ ಅಲ್ವಾ, ನಾಳೆ ನಾವು ಶಿವರಾತ್ರಿ ಹಬ್ಬನ ಆಚರಣೆ ಮಾಡೋದು. ಶಿವರಾತ್ರಿ ಹಬ್ಬದ ದಿನ ಅವನು ಹುಟ್ಟಿದ್ದ. ಇವತ್ತು ನಾವು ಲಿಂಗ ಪೂಜೆನ ಮಾಡ್ಕೊತೀವಿ. ನೆಕ್ಸ್ಟ್ ಡೇ ನಮ್ಮಲ್ಲಿ ಹಬ್ಬ ಇದೆ, ನಮ್ಮ ತವ್ರ ಮನೆ ಕಡೆ. ಈ ಕಡೆ ಯಾವತ್ತೇ ರಾತ್ರಿನೇ ಪೂಜೆ ಆಗಿಬಿಡುತ್ತೆ. ನಮ್ಮಲ್ಲಿ ಶಿವರಾತ್ರಿ ಅಂದರೆ ನೆಕ್ಸ್ಟ್ ಡೇಗೆ ಶಿವರಾತ್ರಿ ಅನ್ನೋ ಥರ ಆಗುತ್ತೆ. ನಮ್ಮ ಶ್ರೇಯು ಇವತ್ತು ಇಡೀ ರಾತ್ರಿ ಜಾಗರಣೆ ಮಾಡ್ತಿದ್ದ. ನನಗೆ ನಮ್ಮ ಮನೆಯವರಿಗೆ ನನಗೆ ಪೂಜೆ ಆಗಿ ಸ್ವಲ್ಪ ಹೊತ್ತಿಗೆ ನೋವು ಶುರುವಾಗಿತ್ತು. ನೆಕ್ಸ್ಟ್ ಡೇ ಶ್ರೇಯು 12:15ಗೆ ನಾವು ಹುಟ್ಟಿದ್ದು. ಅಂದರೆ ಶಿವರಾತ್ರಿ ದಿನ ನಾವು ಜಾಗರಣೆ, ಅದೇ ಫಸ್ಟ್ ಟೈಮ್ ಜಾಗರಣೆ ಮಾಡಿದ್ದು. ನಂಗೆ ಶಿವರಾತ್ರಿ ಅಂದ ತಕ್ಷಣ ನೆನಪಾಗೋದು ನನ್ನ ಮಗಳನ್ನೇ ನೆನಪಾಗೋದು. ನಂಗೆ ಅದೊಂದು, ನಾನು ಇರೋ ತನಕ ನಂಗೆ ಅದು ನೆನಪಿರುತ್ತೆ. ನಮ್ಮ ಮನೆಯವರು ಬೆಳಿಗ್ಗೆ ಅದನ್ನೇ ಹೇಳ್ತಾಯಿದ್ರು, ಶಿವರಾತ್ರಿ ಅಂದರೆ ಮಗಂದಲೆ ಅಂತ. ಆಮೇಲೆ ನಿಮಗೆ ಒಂದು ಗುಡ್ ನ್ಯೂಸ್ ಇದೆ. ನಮ್ಮ ಸಿಂಬಾಂಗೆ ಮಕ್ಕಳಾಗಿದ್ದಾವೆ. 4 ಮಗು ಆಗಿತ್ತಂತೆ. 3 ಹೆಣ್ಮಗು 1 ಗಂಡು ಮಗು. ಗಂಡು ಮಗು ಅದರಲ್ಲಿ ಸತ್ತೋಗಿದೆಯಂತೆ. 3 ಹೆಣ್ಮಗು ಇದೆಯಂತೆ. ಅದೇ ಒಂದು ಕೊಡ್ತೀವಿ ಅಂತಿದ್ದಾರೆ. ನಾವು ಅದನ್ನ ಯಾರಿಗಾರು ಕೊಡೋಣ ಅಂತ ಅದೇ ಇಲ್ಲಿ ಯಾರಿಗಾರಿಗೋ ವಿಚಾರಣೆ ಮಾಡ್ತಾ ಇದ್ವಿ. ನಮ್ಮನೆಯವ್ರು ತಗೋಬರ್ಲಾ ಅಂತ ಕೇಳಿದ್ರು. ನನಗೂ 2 ದಿನ ಮನೇಲಿ ಇಟ್ಕೋಬೇಕು ಅನ್ನೋ ಆಸೆ ಇದೆ. ನಮ್ಮ ಚಿನ್ನಿ ಫಸ್ಟಿಂದನೂ ಹೇಳ್ತಾ ಇದ್ದೆ, ನಾವೇ ಸಾಕೋಣ ಅಂತ. ಬೇಡ, ನಮಗೆ ಬೇಡ ಅಂತ ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ, ನಾವೇನು ಏನೂ ಡಿಸೈಡ್ ಮಾಡಿಲ್ಲ. ಆದರೆ ಯಾರಿಗಾರು ಕೊಡೋದು ಅಂತಲೇ ನಾವು ಮುಂಚೆಯಿಂದನೂ ಡಿಸೈಡ್ ಆಗಿತ್ತು. ಹಾಗಾಗಿ ಯಾರಿಗೋ ಕೊಡ್ತೀವಿ. ಈ ವಿಡಿಯೋ ಬರೋಷ್ಟೊತ್ತಿಗೆ ನಾವು ಯಾರಿಗೋ ಕೊಟ್ಟು ಆಗಿರುತ್ತೆ. ಕೆಲವೊಬ್ರು ಮತ್ತೆ ನನಗೆ ಬೇಕು ಏನೋ ಅಂತಾರೆ ಕಮೆಂಟ್ ಹಾಕಿದರೆ, ನಾವು ಆಲ್ರೆಡಿ ಈಗ ಮಾತಾಡ್ತಾ ಇದ್ದೀವಿ ಒಂದು 2-3 ಜನರ ಜೊತೆಗೆ ಕೊಡೋದು ಅಂತ ಹೇಳಿ. ಅದೊಂದು ನಮ್ಮ ಮನೆಯವ್ರನ್ನ ಫೋನ್ ಮಾಡಿ ನನಗೆ, ಏನೇ ನಿನ್ನ ಮಗ ಅಪ್ಪ ಆಗಿದ್ದಾನೆ ಅಂದರು. ನಾನು ನಮ್ಮ ಶ್ರೇಯು ದೊಡ್ಡಕ್ಕಾಗಿದ್ದಾನಲ್ಲ, ಎಲ್ಲ ಫೋಟೋ ನೋಡಿ ಹಂಗಂದ್ರು ಅಂತ ನನಗೆ ಅಂದೆ. ಆಮೇಲೆ ಅಂತಾರೆ, ಸಿಂಬುಗೂ 4 ಮಕ್ಕಳಾಗಿದ್ದಾವಂತೆ ಅಂತ ಹೇಳಿದ್ರು. ನನಗೆ ಖುಷಿ ಅನಿಸ್ತದೆ. ಅದಕ್ಕೆ ನಾನು ಅಂದೆ ಇವರಿಗೆ, ಏನು ಅನಿಸ್ತಾ ಇದೆ ನಿಮಗೆ ಅಂತ. ನಮಗೆ ಗಂಡು ಮಕ್ಳಿಗೆ ಏನೋ ಅನ್ಸೋದಿಲ್ಲ, ನಿಮಗೆ ನೀವೇ ಸ್ವಲ್ಪ ಎಮೋಷನ್ ಜಾಸ್ತಿ ಅಲ್ಲ, ನಿಮ್ಗೆ ಏನಾದ್ರು ಅನ್ಸೋದು. ನನಗೆ ನೋಡಬೇಕು ಅನ್ನಿಸ್ತಾ ಇದೆ ಬೆಳಗ್ಗೆಯಿಂದನೂ. ಅದು ಮರಿ ಇರ್ತಾ ತುಂಬ ಚೆಂದ ಇರ್ತವೆ. ಹಾಗಾಗಿ ಇದೊಂದು ಗುಡ್ ನ್ಯೂಸ್ ಇತ್ತು ಅಷ್ಟೇ, ಮತ್ತೇನು ಇಲ್ಲ. ಇವತ್ತು ಆಮೇಲೆ ನಿಮಗೆ ನಾನು ಮಾತಿಗೆ ಸಿಗಲ್ಲ ಅನ್ಸುತ್ತೆ. ಬರೀ ಹಾಗೆ ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ. ಶಿವರಾತ್ರಿ ಹಬ್ಬದ ಪ್ರಿಪ್ರೇಷನ್ನು ಏನೆಲ್ಲ ಇತ್ತು ಅಂತ. ಉಂಡೆ ಎಲ್ಲ ಮಾಡಬೇಕಲ್ಲ. ಉಂಡೆ ನಾನು ನಿನ್ನೆ ಸ್ನಾನ ಮಾಡಿ ನಿನ್ನೆನೇ ಮಾಡಿದ್ದೆ. ವಿಡಿಯೋ ಕೂಡ ಇದರಲ್ಲಿ ಇದೆ. ಹಾಗೆ ಅದನ್ನು ಕೂಡ ಇದ್ರ ಜೊತೆ ಹಾಕ್ತೀನಿ. ಬನ್ನಿ ಈಗ ಹೂ ಕೊಯ್ಕೊಂಡು ಬರೋಣ. ನಂದೆಲ್ಲ ಕೆಲಸ ಆಯಿತು. ಬೇಡ ಮಾತಾಡಲ್ಲ, ಆಮೇಲೆ ಸಿಗ್ತೀನಿ. ಅಂದರೆ ನಿಮಗೆ ಹಾಗೆ ವಿಡಿಯೋದಲ್ಲಿ ಈಗ ಟೀ ಕುಡಿದು ಹೂ ಕೊಯ್ಯೋದಕ್ಕೆ ಅಂತ ಹೊರಟಿದ್ವಿ. ಯಾಕಂದರೆ ಹೋದ್ಸಲ ಹೋದಾಗ ಆ ಹೂ ನಮಗೆ ಸಿಕ್ಕೇ ಇರಲಿಲ್ಲ. ಆದರೆ ಈ ಸಲನೂ ಕೂಡ ಏನಾಯಿತು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನಮ್ಮ ಲಿಂಗಾಯತರಿಗೆ ಇದೊಂಥರ ವಿಶೇಷವಾಗಿರೋ ಹಬ್ಬ ಅಂತಲೇ ಹೇಳ್ಬೋದು. ನೀವೆಲ್ಲ ಹೇಗೆ ಹಬ್ಬನ ಆಚರಣೆ ಮಾಡ್ತೀರಾ ಅಂತ ಹೇಳಿ. ಇದನ್ನು ನಾವು ಹೋದ ವರ್ಷ ನೋಡ್ಕೊಂಡಿದ್ದೆ ನಾನು. ಹೋದ ವರ್ಷ ಬಂದಿದ್ವಿ. ಆದರೆ ಈ ಸಲ ಅದು ಹೂವು ಹೆಚ್ಚಿಗೆ ಅರಳೇ ಇರಲಿಲ್ಲ. ಎಲ್ಲ ಮೊಗ್ಗು ಥರ ಇತ್ತು. ಮತ್ತು ಹೋದ ವರ್ಷ ತುಂಬ ಹೂವು ಇತ್ತು. ನಾನು ಹೋದ ವರ್ಷದ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಆದರೆ ಈ ವರ್ಷ ಎಲ್ಲೂ ಹೂಗಳೇ ಹೆಚ್ಚಿಗೆ ಇರಲಿಲ್ಲ. ಅಂದರೆ ಈ ಥರ ಕಾಡು ಹೂಗಳು ನಮಗೆ ಈ ಸಲ ಹೆಚ್ಚಿಗೆ ಸಿಗಲೇ ಇಲ್ಲ.
ಎಷ್ಟು ಸಿಕ್ತೋ ಅಷ್ಟನ್ನು ಮಾತ್ರ ಕೊಯ್ಕೊಂಡು ಬಂದ್ವಿ. ನಾವು ಹೋಸಲ ಪಾಪ ಯಾರೋ ಏನೋ ಇದರಲ್ಲಿರೋ ಎಲ್ಲ ಹೂನು ಕೊಯ್ಕೊಂಡು ಹೋಗ್ಬಿಟ್ಟಿದ್ರು. ಆದರೆ ನಾವು ಈ ಸಲ ಹಾಗೆ ಮಾಡಲಿಲ್ಲ. ನಮಗೆ ಇಬ್ಬರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕೊಯ್ಕೊಂಡು ಹಾಗೆ ನಾವು ಬಂದ್ವಿ. ಯಾಕಂದರೆ ನಮ್ಮ ನೆಕ್ಸ್ಟ್ ಬಂದವ್ರಿಗೂ ಇರಲಿ ಅಂತ ಹೇಳಿ ನಾವು ಎಷ್ಟು ಬೇಕೋ ಅಷ್ಟು ಮಾತ್ರ ಎಣಿಸಿ ಬಂದಂಗೆ ಬಂದ್ವಿ. ಹೂ ಅರಳಿಲ್ಲ ಈ ಸಲ. ಇಷ್ಟು ಹೂವು ಕೊಯ್ಕೊಬಂದ್ವಿ. ಇನ್ನೊಂದು ಹೂವು ಕವರ್ ಒಳಗಡೆನೇ ಇದೆ. ಇದನ್ನೆಲ್ಲ ತೊಳೆದ್ಬಿಟ್ಟು ಕ್ಲೀನಾಗಿ ಜೋಡಿಸ್ತೀನಿ. ಮತ್ತು ಇನ್ನೂ ಸುಮಾರೆಲ್ಲ ಇದೆ. ಪತ್ರೆ ತರಬೇಕು, ಆಮೇಲೆ ಅಕ್ಕಿ ಕುಡಿ ತರಬೇಕು, ಆಮೇಲೆ ನೇರಳೆ ಕುಡಿ ತರಬೇಕು. ಎಷ್ಟು ಹೂವು ಸಿಕ್ತೋ ಅಷ್ಟನ್ನು ತೊಗೊಂಡು ಬಂದ್ವಿ. ಈ ಸಲ 2 ಜಾತಿ ನಮಗೆ ಸಿಕ್ಕಿರೋಂಥದ್ದು. ಹೂವು ಅರಳಿರಲಿಲ್ವೋ ಅಥವಾ ಹೂವು ಇರಲಿಲ್ವೋ ನನಗೇನು ಅಂತಲೇ ಅರ್ಥ ಆಗಲಿಲ್ಲ. ಹಾಗೆ ದೋಸೆಗೆ ನಾನು ಆಲೂಗಡ್ಡೆ ಮತ್ತು ಈರುಳ್ಳಿ ಹಾಕಿ ಬಾಜಿ ಮಾಡೋಣ ಅಂತ ನಮ್ಮನೆಯವ್ರು ಊರಿಗೆ ಹೋಗಿ ಫೋನ್ ಮಾಡೋ ತನಕ ನಾನು ಈರುಳ್ಳಿ ಎಲ್ಲ ಏನು ಹೆಚ್ಚಕ್ಕೆ ಹೋಗಲಿಲ್ಲ. ಯಾಕಂದರೆ ಮತ್ತೆ ಗೊತ್ತಲ್ವಾ, ಒಂದೊಂದ್ಸಲ ಇವತ್ತು ಹಬ್ಬ ಬೇರೆ ಇದೆ, ಬರ್ತಾರೋ ಇಲ್ವೋ ಅನ್ನೋದು. ನಮ್ಮ ಮನೆಯವ್ರು ಬರ್ತಾರೆ ಅಂತ ಹೇಳಿದರು. ಆದರೂ ನಾನು ಸ್ವಲ್ಪ ಹೆದರಿದೆ. ನಮ್ಮ ಮನೆಯವರಿಗೆ ಅಂತ ಸ್ವಲ್ಪ ನಾನು ಟೊಮೆಟೊಕಾಯಿ ಚಟ್ನಿನ ಮಾಡ್ತಾಯಿದ್ದೀನಿ. ನಮ್ಮ ಗಿಡದಲ್ಲೇ ಒಂದಷ್ಟು ಟೊಮೆಟೊಕಾಯಿ ಬಿಟ್ಟಿತ್ತು. ಅದೆಷ್ಟು ಬಿಟ್ಟಿತ್ತು ಅಷ್ಟು ಸ್ವಲ್ಪ ಎಳೆದಿತ್ತು. ಅದನ್ನೇ ಕೊಯ್ಕೊಬಂದು ಈಗ ಹುರಿಯೋದಕ್ಕೆ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಹಾಗೆ ಹಸಿಮೆಣಸು, ಬೆಳ್ಳುಳ್ಳಿ, ಟೊಮೆಟೊ ಕಾಯಿನ ಹಾಕಿದ್ದೀನಿ. ದೋಸೆ ಹಿಟ್ಟು ಉಬ್ಬಿ ಬಂದಿತ್ತು ಅಷ್ಟೇ, ಉಕ್ಕಿ ಇರಲಿಲ್ಲ ಸದ್ಯ. ಅದರ ಕಂಠ ಕಟ್ಬಾಯಿ ನೋಡಿದ್ರೆ ಸಾಕು ಅದನ್ನೊಂಚೂರು ಒರೆಸೋಣ ಅಂತ ಈಗ ನೋಡ್ತಾ ಇದ್ದೀನಿ. ಆದರೆ ತುಂಬ ಉಬ್ಬಿ ಇರಲಿಲ್ಲ. ಏನಂದರೆ ನಮ್ಮನೆಯವ್ರು ಊರಿಗೆ ಹೋಗಿದ್ರಲ್ವಾ, ವಾಪಸ್ ಮತ್ತೆ ಬಂದರು. ಯಾಕೆ ಅಂದರೆ ಮದುಮಗನ ಬಿಟ್ಟು ಮದುವೆ ಹೋಗೋದು ಅಂತಾರೆ ಗೊತ್ತಾ, ಆ ಥರ ಔಷಧಿನ ಮನೇಲೇ ಬಿಟ್ಟು ಹೋಗಿದ್ದಾರೆ. ನಾವು ಹೂ ಕೊಯ್ಯೋ ಅರ್ಜೆಂಟಿಗೆ ನಾನು ಅದೇ ಈಗ ಹೊರಗಡೆ ಬಂದಳು ಒಂದು ಸಲ ನೋಡಿದೆ. ಆವಾಗ ಔಷಧಿ ಇತ್ತು. ಮತ್ತೆ ಅವರಿಗೆ ಫೋನ್ ಮಾಡಿದೆ. ಆಮೇಲೆ ಅವರು ಊರು ಹತ್ತತ್ರ ಇದ್ರಂತೆ. ಆಮೇಲೆ ಮತ್ತೆ ಬಂದು ಮತ್ತೆ ಔಷಧಿನ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ನಿನ್ನೆ ನಮಗೆ ಔಷಧಿಗೆ 4 ಲೋಟ ಸಿಕ್ಕಿದೆ. ತೋರಿಸೋಣ ಅಂದ್ಕೊಂಡೆ, ಈ ವಿಡಿಯೋದಲ್ಲಿ ತೋರ್ಸೋಕ್ಕೆ ನಿಮಗೆ ಆಗಲಿಲ್ಲ. ನಿನ್ನೆ ನಾವಿಬ್ಬರು ಕೂತ್ಕೊಂಡು ಅದನ್ನು ಇಷ್ಟಿಷ್ಟು ಅಂತ ಮೆಜರ್ಮೆಂಟ್ ಎಲ್ಲ ಮಾಡ್ತಾಯಿದ್ವಿ. ನಮ್ಮನೆಯವರಿಗೆ ಗೊತ್ತಿತ್ತಂತೆ ಲೋಟ ಇದ್ದಿದ್ದು ಅದರಲ್ಲಿ, ಅವ್ರು ನಂಗೆ ಹೇಳಿರಲಿಲ್ಲ. ಆಮೇಲೆ ನಾನು ತೆಗಿತಾ ಲೋಟ ಸಿಗ್ತಾ ನನಗೆ ಖುಷಿಯಾಗೋಯ್ತು. ನಮ್ಮನೆಯವ್ರು ಅದೇ ಅಂತ ಇದ್ರು, ನಾನು 10-15 ಸಾವಿರ ಖರ್ಚು ಮಾಡಿದ್ದು ನಿನಗೆ ಬೇಜಾರಿಲ್ಲ, 4 ಲೋಟ ಸಿಕ್ಕಿದ್ದಕ್ಕೆ ನಿನಗೆ ಖುಷಿಯಾಗೋಯ್ತಲ್ಲ ಹೇಳಿದ್ರು. ನನಗೆ ನಗು ಬಂತು. ಪಾಪ 7:45 ಆಗೋಯ್ತು ಇಲ್ಲೇ. ನನಗೆ ಅವರಿಗೆ ಎಲ್ಲಿ ಲೇಟ್ ಆಗುತ್ತೆ ಅಂತ ನಾನು ಹೂನು ಅಷ್ಟೇ ಸಂಜೆ ಮತ್ತೆ ಬೇಕಾದರೂ ವಾಪಸ್ ಹೋಗೋಣ ಅಂದೆ. ಇಲ್ಲ ನಿಂಗೆ ಎಷ್ಟು ಬೇಕೋ ಅಷ್ಟು ಕೊಯ್ಕೋ ಅಂತ ಹೇಳಿದ್ರು. ಅದಕ್ಕೆ ಬೆಳಗ್ಗೆ ನಾನು ಸ್ವಲ್ಪ ಮಾತ್ರ ಕೊಯ್ಕೊಂಬಂದೆ. ಇನ್ನೂ ಬರೋದು ಇದೆ. ಆದರೆ ಅದನ್ನು ನಮ್ಮ ಮನೆಯವರೇ ಸಂಜೆ ಹೋಗಿ ಕೊಯ್ಕೊಂಡು ಬಂದರು. ಅಂದರೆ ಊರಿಂದ ಬರಬೇಕಿದ್ರೆ ಬಂದರು. ಪತ್ರೆ ಎಲ್ಲ ಊರಲ್ಲಿ ಒಬ್ಬರು ಕೊಟ್ಟರು, ಪತ್ರೆ ಕಬ್ಬು ಎಲ್ಲ ಅದೆಲ್ಲ ಸಂಜೆ ಮತ್ತೆ ತಂದರು ಅವರು. ಹಾಗೆ ಈಗ ನಾನು ಕೆಲಸಕ್ಕೆಲ್ಲ ಬಂದಿದ್ದಾರೆ ಅಂತ ಹೇಳಿದ್ರು. ಹಾಗಾಗಿ ನಾನು ಆಲೂಗಡ್ಡೆ ಮತ್ತು ಈರುಳ್ಳಿನ ಈಗ ಹೆಚ್ಚುತ್ತಾ ಇದ್ದೀನಿ. ಆಲೂಗಡ್ಡೆನ ನಾನು ಬೇಯಿಸಿ ಹಾಕ್ತಾಯಿದ್ದೆ ಮುಂಚೆ. ಆ ಥರ ಮಾಡೋದಕ್ಕಿಂತ ಈ ಥರ ಸಣ್ಣದಾಗಿ ಹೆಚ್ಚಿದರೆ ಚೆನ್ನಾಗಿರುತ್ತೆ. ಹಾಗಾಗಿ ಇವತ್ತು ನಾನು ಅದೇ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನನಗೆ ಇವತ್ತು ಶಿವರಾತ್ರಿ ಹಬ್ಬ ಬೇರೆ, ಕೆಲಸ ಬೇರೆ ಜಾಸ್ತಿ ಇದೆ. ಹಾಗೆಯೇ ಅಲ್ಲಿ ಆಲೂಗಡ್ಡೆ ಮತ್ತು ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಚೆನ್ನಾಗೇ ಅದು ಎಣ್ಣೆಲೆ ಫ್ರೈ ಆಗಬೇಕು. ಈ ಕಡೆ ಟೊಮೆಟೊ ಕಾಯಿ ಕೂಡ ಹುರಿದಾಗಿತ್ತು. ಅದಕ್ಕೆ ನಾನು ಉಪ್ಪು ಮತ್ತು ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಕರಿಬೇವನ್ನ ಹಾಕಿದ್ದೀನಿ. ಹುಳಿ ಹಾಕೋದು ಬೇಡ, ಬೆಲ್ಲ ಹಾಕಿ
ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿದ್ರೆ ಆಯಿತು. ಎದ್ದಿದ್ದು ಕೂಡ ಬೇಗ ಅಲ್ವಾ, ಕೆಲಸ ಜಾಸ್ತಿ ಇದ್ದಿದ್ದಕ್ಕೆ ಇವಾಗ ನಾನು ಟೀನ ಮಾಡ್ಕೊಂಡಿದ್ದೀನಿ. ಟೀ ಕುಡಿಯೋಷ್ಟೊತ್ತಿಗೆ ಈರುಳ್ಳಿ ಮತ್ತು ಆಲೂಗಡ್ಡೆ ಕೂಡ ಚೆನ್ನಾಗಿ ಬೆಂದಿತ್ತು. ಈ ಥರ ಬಾಜಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ನಾನು ಮಿಕ್ಸಿ ಜಾರಿಗೆ ಕಾಯಿ ತುರಿ ಹಾಗೆ ಸ್ವಲ್ಪ ಪುಟಾಣಿ, ಸಾಂಬಾರು ಪುಡಿ, ಅಚ್ಕಾರದ ಪುಡಿ ಹಾಗೆ ಅರಿಶಿನದ ಪುಡಿನ ಹಾಕಿ ರುಬ್ಬಿದ್ದೆ. ಅದನ್ನು ಇದಕ್ಕೆ ಹಾಕಿದ್ದೀನಿ. ಆಮೇಲೆ ಉಪ್ಪು, ಹುಳಿ, ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ. ಈ ಥರ ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಮಾಡಿ. ನಮ್ಮ ಮನೆಯವರಿಗೆ ಸ್ವಲ್ಪ ಚಟ್ನಿ ಏನಾದರೂ ಬೇಕಾಗುತ್ತೆ ಒಂದೊಂದ್ಸಲ, ಹಾಗಾಗಿ ಕಾಯಿ ಚಟ್ನಿ ಬದಲು ಟೊಮೆಟೊಕಾಯಿ ಚಟ್ನಿನ ಮಾಡಿದ್ದೀನಿ. ಟೊಮೆಟೊಕಾಯಿ ಚಟ್ನಿನೂ ಅಷ್ಟೇ ಖಾರವಾಗಿ ಚೆನ್ನಾಗಿತ್ತು. ಮತ್ತು ತುಂಬ ಚೆನ್ನಾಗಿ ಕೇಳ್ಬೋದು, ನೀವು ಹಬ್ಬದ ದಿನ ಉಪವಾಸ ಮಾಡಲ್ವಾ, ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಿಂತೀರಾ ಅಂತ. ನಮ್ಮ ಲಿಂಗಾಯತರಲ್ಲಿ ಆ ಥರದ್ದೆಲ್ಲ ಏನೂ ಇಲ್ಲ. ನಮ್ಮ ಲಿಂಗಾಯತರ ದೇವರಿಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿ ನಾವು ಅಡುಗೆನೂ ಮಾಡ್ತೀವಿ, ಹಾಗೆ ನೈವೇದ್ಯ ಕೂಡ ಮಾಡ್ತೀವಿ. ಯಾಕಂದರೆ ಕೆಲವೊಬ್ರದ್ದು ಕಮೆಂಟ್ ಬಂದುಬಿಡುತ್ತೆ. ಹಾಗಾಗಿ ನಮ್ಮಲ್ಲಿ ನಾವು ರಾತ್ರಿ ಮಾತ್ರ ಊಟ ಏನೂ ಮಾಡೋದಿಲ್ಲ, ಬರೀ ಉಪ್ಪಿಟ್ಟನ್ನ ಮಾತ್ರ ತಿಂತೀವಿ. ಆದರೆ ದೇವರಿಗೆ ನೈವೇದ್ಯಕ್ಕೆ ಅಂತ ಎಲ್ಲ ಮಾಡ್ತೀವಿ ಅಡುಗೆನ. ಇವತ್ತು ಹಲಸಿನ ಗುಜ್ಜಿನ ಪಲ್ಯ ಮಾಡಿ ಇದನ್ನು ಮಾಡ್ತಾರೆ, ಅಂದರೆ ನೈವೇದ್ಯ ಮಾಡ್ತಾರೆ. ಆದರೆ ನನಗೆ ಈ ಸಲ ಹಲಸಿನ ಗುಜ್ಜು ನಮ್ಮ ಮನೆಯವ್ರು ತಂದು ಕೊಡಲೇ ಇಲ್ಲ. ತುಂಬ ಸಲ ಹೇಳಿದೆ ತರ್ತೀನಿ ಅಂದರು. ಅವರು ಕೆಲಸದ ಬ್ಯುಸಿಲಿದ್ದರು. ಸಂಜೆ ತನಕ ನೋಡಿದೆ ನಾನು, ಆಮೇಲೆ ತರಲಿಲ್ಲ. ಪರವಾಗಿಲ್ಲ, ಏನಿತ್ತೋ ಅದರಲ್ಲೇ ನೈವೇದ್ಯ ಮಾಡಿದೆ. ಹಾಗೆ ಅದ್ರ ವಿಡಿಯೋ ಕೂಡ ಬರುತ್ತೆ, ನೆಕ್ಸ್ಟು ನೋಡ್ತಾ ಇರಿ. ಈ ಸಲ ನಾನು ಯುಗಾದಿ ಹಬ್ಬ ಅಂತೀನಿ, ಶಿವರಾತ್ರಿ ಹಬ್ಬದ ವೀಡಿಯೋನ ಬೇಗ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಯಾಕಂದರೆ ನಿಮಗೆ ನೆಕ್ಸ್ಟು ಸ್ಪೆಷಲ್ ಆಗಿರೋ ವೀಡಿಯೋ ಬರುತ್ತೆ. ಹಾಗಾಗಿ ನಮ್ಮನೆಯವ್ರು ಚಿಕ್ಕಮ್ಮ ನುಗ್ಗೆಕಾಯಿ ಕೊಟ್ಟಿದ್ರಂತೆ, ಅದು ಸುಮಾರು ದಿನ ಆಗಿತ್ತು, ಫ್ರಿಜ್ಜಲ್ಲಿ ಇತ್ತು. ಅದನ್ನೇ ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡಿ ಖಾಲಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆಯೇ ಸಾಂಬಾರಿಗೆ ಕೂಡ ಹುರ್ಕೊಂಬಿಟ್ಟೆ, ಬೇಗ ಕೆಲಸ ಮಾಡ್ಕೋಬೇಕು ಅಂತ. ಹಾಗೆ ನುಗ್ಗೆ ಸೊಪ್ಪಿತ್ತು, ನೆಲ್ಲಿಕಾಯಿ ಖಾಲಿ ಆಗಿದೆ, ಹಾಗಾಗಿ ನುಗ್ಗೆ ಸೊಪ್ಪಿತ್ತು. ಇವತ್ತು ನುಗ್ಗೆ ಸೊಪ್ಪಿನ ಜ್ಯೂಸ್ ಮಾಡಿದ್ದೀನಿ. ಏನಾದರೂ ಒಂದು ಇಬ್ಬರು ಕುಡಿತೀವಿ, ಅದರಲ್ಲಿ ನಾನರ್ಧ ಅವರರ್ಧ ಕುಡಿತೀವಿ. ಹಾಗೆ ನಮ್ಮನೆಯವರು ಕೆಲಸ ಎಲ್ಲ ಸೆಟ್ ಮಾಡಿಕೊಟ್ಟು ಈಗ ಬಂದರು. ನಾನು ಇಷ್ಟು ಬೇಗ ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ, ಆದರೆ ಬೇಗನೆ ಬಂದರು ಅವರು. ಫಸ್ಟಿಗೆ ಅವ್ರಿಗೆ ದೋಸೆ ಹೊಯ್ತಾ ಇದ್ದೀನಿ. ನಾನು ಅದೇ ಅಂದೆ, 2 ಹಂಚಿಟ್ಲಾ ಅಂತ ಅಂದೆ. ಬೇಡ ಒಂದೇ ಹಂಚಿಡು ಅಂತ ಹೇಳಿ ಒಂದೇ ಹಂಚಿಟ್ಟು ನಾನು ದೋಸೆನ ಹೊಯ್ತಾ ಇದ್ದೀನಿ. ಯಾಕಂದರೆ 3 ಜನ ಅಲ್ವಾ, ಹಾಗಾಗಿ. The chemicals that take us higher. The night's young and it's just begun as she puts her hand in mine. We wanna chase the night, wanna dance to the light, pull the stars from the sky, just 2 hearts running wild. Never sleep, never stop, as we shout from the top. We're gonna be 2 hearts running wild. ನಮ್ಮ ಸಿಂಬನ್ನ ಮರಿನ ತೊಗೊಬಂದು ಅವರು ಕೊಟ್ಟು ಹೋದರು. ನಾನು ಅದನ್ನು ಬಿಟ್ಟರೆ ಏನಾಗುತ್ತೆ ಅಂದರೆ ಗೇಟಿಂದ ಹೊರಗಡೆ ಓಡೋಗ್ಬಿಡ್ತಿತ್ತು. ಅದಕ್ಕೇ ಅದನ್ನು ನಾನು ಒಂದು ಉರಿ ಹಾಕಿ ಕಟ್ಟಿದ್ದೀನಿ. ಆದರೆ ನನಗೆ ಯಾಕೋ ಗೊತ್ತಿಲ್ಲ, ಈ ಮರಿ ಇಷ್ಟನೇ ಆಗಲಿಲ್ಲ. ಆಮೇಲೆ ನಾನು ನಮ್ಮ ಮನೆಯವ್ರಿಗೆ ಹೇಳಿ ಅವರಿಗೇ ವಾಪಸ್ಸು ಕೊಟ್ಟೆ ನಾನು. ಅವರು ಏನಂದರೆ, ನಮಗೆ ಒಂದು ಗಂಡು ಮರಿ ಕೊಡಬೇಕಂತೆ, ಇಲ್ಲ ಅಂದರೆ ಇಷ್ಟು ಅಂತ ದುಡ್ಡು ಕೊಡಬೇಕಂತೆ. ನಮಗೆ ವ್ಯವಹಾರ ಮಾಡೋದೇನೂ ಗೊತ್ತಿರಲಿಲ್ಲ. ಹಾಗಾಗಿ ನಾವು ಅವ್ರ ಹತ್ರ ಏನೂ ಮಾತೇ ಆಡಲಿಲ್ಲ. ಅವರು ಏನು ಮಾಡಿದ್ದಾರೆ ಅಂದರೆ, 4 ಮರಿಲಿ 1 ಗಂಡು ಮರಿ ಇತ್ತು ಅಂತ ಹೇಳಿದ್ರಲ್ವ, ಅದು ಸತ್ತೋಯ್ತು ಅಂತ ಹೇಳಿದ್ರು. ಎಷ್ಟು ಸುಳ್ಳೋ ಎಷ್ಟು ನಿಜವೋ ನನಗೆ ಗೊತ್ತಿಲ್ಲ. ಇರೋದ್ರ 3 ಮರಿ ಇತ್ತಂತೆ, ಅದರಲ್ಲಿ 2 ಕಪ್ಪು 1 ಬಿಳಿ ಅಂತೆ. 1 ಕಪ್ಪನ್ನು ಅವರು ಮಾರಿದ್ದಾರೆ, ಇನ್ನೊಂದು ಬಿಳಿದನ್ನ ನಾನು ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರು. ನಮಗೆ ಈ ಕಪ್ ಮರಿನ ತಂದು ಕೊಟ್ಟಿದ್ರು. ಮತ್ತು ಅದ್ರ ಮೈ ಮೇಲೆಲ್ಲ ಒಂಥರ ಬಿಳಿ ಥರ ಇತ್ತು. ನನಗೆ ಯಾಕೋ ಇದು ನನಗೆ ಬೇಡ ಅಂತ ಅನ್ನಿಸ್ತು. ಆಮೇಲೆ ನಮ್ಮ ಮನೆಯವರಂತೂ ನನಗೆ ಬಾಯಿ ಬಂದಂಗೆ ಬೈದರು, ನಿಂಗೆ ಬೇಕಿತ್ತಾ ಈ ನಾಯಿ ಸಾಕೋದೆಲ್ಲ ಅಂತ ಹೇಳಿದ್ರು. ಹಾಗಾಗಿ ನಂಗೆ ಬೇಡ ಅಂಥೇಳಿ ನಾನು ನಾಯಿನ ಮರಿನ ವಾಪಸ್ ಕೊಟ್ಟು ಕಳಿಸ್ದೆ. ಈ ಥರ ಇತ್ತು ನಮ್ಮ ಸಿಂಬುನ ಮಗಳ ಕತೆ. ಆದರೆ ಚೆನ್ನಾಗಿತ್ತು ಒಂಥರ. ಆದರೆ ಎಲ್ಲಿ ಬೇಕಲ್ಲಿ ಗಲೀಜು ಮಾಡ್ತಾ ಇತ್ತು. ಬಿಡಿ, ಅಲ್ಲಿಗೆ ಆ ಕತೆ ಮುಗೀತು. ಹಾಗೆ ಈಗ ನಾನು ನಿನ್ನೆ ಶೇಂಗಾ ಉಂಡೆಗೆ 1 ಕಪ್ಪಷ್ಟು ಶೇಂಗಾನ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಾಗಿತ್ತು ಶೇಂಗಾ ಉಂಡೆನ. ಮಸ್ಟ್ ಟ್ರೈ ದಿಸ್ ರೆಸಿಪಿ ಅಂತ ಹೇಳ್ತೀನಿ. ಸಾರಿ, ಯಾಕಂದರೆ ನಾನು ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ನಾನು ಬೌಲಷ್ಟು ಶೇಂಗಾನ ತೊಗೊಂಡಿದ್ದೀನಿ. ಅದನ್ನು ಸಣ್ಣ ಉರಿಲಿ
ಚೆನ್ನಾಗಿ ಚಟಪಟ ಚಟಪಟ ಅನ್ನೋ ತನಕ ನಾನು ಇದನ್ನು ಹುಡ್ಕೊತಾ ಇದ್ದೀನಿ. ಶಿವರಾತ್ರಿ ಹಬ್ಬಕ್ಕೆ ಎಳ್ಳುಂಡೆನೇ ಶ್ರೇಷ್ಠ. ಹಾಗೆ ತಂಬಿಟ್ಟುಂಡೆ, ಆ ಉಂಡೆ ಈ ಉಂಡೆ ಅಂತ ಕಟ್ತಾರೆ. ನಾನು ಎಲ್ಲದನ್ನೂ ಹಾಕಿ ಶೇಂಗಾ ಹಾಗೆಯೇ ಎಳ್ಳು ಎಲ್ಲ ಹಾಕಿ ಒಂದೇ ಥರ ಉಂಡೆನ ಕಟ್ಟೋದನ್ನ ನಿಮಗೆ ನಾನಿವತ್ತು ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಕೆಂಪಾಗೋ ತನಕ ಹುರ್ಕೊಂಡಿದ್ದೀನಿ. ನಾನು ಅದನ್ನು ಒಂದು ಮರಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ನಾನು ತಣ್ಣಗಾದ ನಂತರ ಅದರ ಸಿಪ್ಪೆನ ತೆಗಿತೀನಿ. ಹಾಗೆಯೇ ಇಲ್ಲಿ ಒಂದು 1/4 ಬೌಲಷ್ಟು ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ. ನೀವು ಇದ್ರ ಬದಲು ಕಪ್ಪೆಳ್ಳನ್ನ ಕೂಡ ಹಾಕ್ಬೋದು. ಕಪ್ಪೆಳ್ಳು ಹಾಕಿದ್ರೆ ಒಂಥರ ಮಣ್ಸು ಅನಿಸುತ್ತೆ. ಹಾಗಾಗಿ ನಾನು ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಚಟಪಟ ಅನ್ನೋ ತನಕ ಹುರ್ಕೊಂಡಿದ್ದೀನಿ. ಆನಂತರ ನಾನೀಗ ಒಣ ಕೊಬ್ಬರಿನ ನಾನು ಸ್ವಲ್ಪ ಮಿಕ್ಸಿ ಮಾಡಿ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ತುರಿದು ಕೂಡ ಹಾಕ್ಬೋದು. ಅದು ಆವಾಗವಾಗ ಬಾಯಿಗೆ ಸಿಗುತ್ತೆ. ಹಾಗಾಗಿ ನಾನು ಒಂಚೂರು ಈ ಥರ ತರಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಹಾಗೆಯೇ ನಾನೀಗ ಶೇಂಗಾನ ನಾನು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ತರಿಯಾಗಿ ಮಿಕ್ಸಿನ ಮಾಡ್ಕೊತೀನಿ. ಹಾಗೆಯೇ ಒಂದು ಸಣ್ಣ ಬೌಲಲ್ಲಿ 1 ಬೌಲಷ್ಟು ನಾನು ಪುಟಾಣಿನ ಕೂಡ ಈ ಥರ ಪುಡಿ ಮಾಡಿ ಅದನ್ನು ಕೂಡ ತೊಗೊಂಡಿದ್ದೀನಿ ತರಿಯಾಗಿ. ಇದರಲ್ಲಿ ಒಟ್ಟು ಶೇಂಗಾ, ಎಳ್ಳು ಹಾಗೆ ಒಣ ಕೊಬ್ಬರಿ ಆನಂತರ ಪುಟಾಣಿ ಇಷ್ಟು ತರಿಯಾಗಿ ಪುಡಿನ ನಾನು ಮಾಡ್ಕೊಂಡಿದ್ದೀನಿ. ಈಗ ನಾನು 1.5 ಬೌಲಷ್ಟು ಜೋನಿ ಬೆಲ್ಲನ ತೊಗೊಂಡಿದ್ದೀನಿ. ನೀವು ಅಂಗಡಿ ಬೆಲ್ಲನ ಕೂಡ ತೊಗೊಂಡು ಕರಗಿಸಿ ಅದನ್ನು ಸೋಸ್ಕೊಳ್ಳಿ. ಆದರೆ ನಮ್ಮದಿದು ಜೋನಿ ಬೆಲ್ಲ ನಮ್ಮ ಮಲೆನಾಡಲ್ಲಿ ಸಿಗುತ್ತಲ್ವ, ಹಾಗಾಗಿ ನಾವು ಇದನ್ನು ಆ ಥರ ಸೋಸೋದು ಆ ಥರ ಏನು ಕಲ್ಲು ಆ ಥರ ಏನೂ ಇರೋದಿಲ್ಲ. ತುಂಬ ಪ್ಯೂರಾಗಿರುತ್ತೆ ಇದು. ಬೆಲ್ಲನ ನಾನು ಈಗ ಕರಗೋದಕ್ಕೆ ಇಟ್ಟಿದ್ದೀನಿ. ಅಂದರೆ ಪಾಕ ಬರಬೇಕಲ್ವ, ಇದು 1 ಎಳೆ ಪಾಕ ಬರಬೇಕು. ನಾನು ಹೇಗೆ ತೋರಿಸ್ತಿದ್ದೀರೋ ನೀವು ಅದೇ ಥರ ಮಾಡಿದ್ರೆ ಉಂಡೆ ಮಾಡೋದು ಇಷ್ಟು ಸುಲಭ ಅಂತ ನಿಮಗೆ ಅನಿಸ್ಬೋದು. ಅಷ್ಟು ಈಸಿಯಾಗಿ ಮಾಡ್ಬೋದು. ಸಣ್ಣ ಊರಿಲಿ ನಾನು ಇದನ್ನು ಕುದಿಸ್ತಾ ಇದ್ದೀನಿ. ತುಂಬ ದೊಡ್ಡ ಊರಿಲಿ ಕುದಿಸ್ಬೇಡಿ, ಸಣ್ಣ ಊರಿಲಿ ಸ್ವಲ್ಪ ಆವಾಗವಾಗ ಕೈ ಆಡ್ತಾ ಇರಿ. ಇದಕ್ಕೆ ನಾನು 1 ಚಮಚದಷ್ಟು ತುಪ್ಪನ ಹಾಕಿದ್ದೀನಿ. ಆವಾಗ ಉಂಡೆ ಕಟ್ಟೋದಕ್ಕೆ ಕೂಡ ಈಸಿ ಆಗುತ್ತೆ ಮತ್ತು ಉಂಡೆ ಒಂಥರ ಶೈನಿಂಗ್ ಆಗಿ ಬರುತ್ತೆ. ಆ ವಿಡಿಯೋ ಸ್ವಲ್ಪ ಸ್ಕಿಪ್ ಆಗಿದೆ. ಇದನ್ನು ನೀವು ಪಾಕನ ಹೇಗೆ ಒಂದೆಳೆ ಪಾಕ ಹೇಗೆ ಬಂದಿದೆ ಅಂತ ತೋರಿಸಬೇಕು ಅಂದರೆ ನಿಮಗೆ ನಾನು ಈಗ ಸ್ಪೂನನ್ನು ಮೇಲೆ ಎತ್ತಿದಾಗ ಅದು ಕಟ್ಟಾಗಿ ಬೀಳಬಾರ್ದು, ಲೈನಾಗಿ ಬಿದ್ದರೆ ಅದು ಪಾಕ ಬಂದಿದೆ ಅಂತ. ಅಷ್ಟು ಗೊತ್ತಾಗಿಲ್ಲ ಅಂದರೆ ನೀವು 1 ಬೌಲಲ್ಲಿ ಈ ಥರ ನೀರನ್ನ ಇಟ್ಕೊಳ್ಳಿ. ಆವಾಗ ನೀವು ಅದೇನಾದರೂ ಬೆಲ್ಲ ಹಾಕಿದ ತಕ್ಷಣ ಕರಗಿದ್ರೆ ಅದೇನು ಪಾಕ ಬರಬೇಕು ಅಂತ. ಈ ಥರ ಅಲ್ಲೇ ಉಂಡೆ ಆಯಿತು ಅಂದರೆ ನಿಮಗೆ ಪಾಕ ಬಂದಿದೆ ಅಂತ. ನೋಡಿ, ಈ ಥರ ಉಂಡೆ ಆಗಬೇಕು, ಅಷ್ಟೇ ಪಾಕ ಬಂದಿದೆ. ಇವಾಗ ಏನಂದರೆ ನಾನು ಒಂದು ದೊಡ್ಡ ತಟ್ಟೆಗೆ ಆ ಪುಡಿಗಳನ್ನ ಎಲ್ಲದನ್ನೂ ಒಟ್ಟಿಗೆ ನಾನು ಹಾಕ್ಕೊಳ್ಳೋದಿಲ್ಲ. ಒಂದು ಸ್ವಲ್ಪ ಮಾತ್ರ ಹಾಕ್ಕೊಂಡು ಉಂಡೆನ ಕಟ್ತೀನಿ. ಯಾಕಂದರೆ ಪಾಕ ಅದು ಗಟ್ಟಿ ಆದಮೇಲೆ ಉಂಡೆ ಕಟ್ಟೋದಕ್ಕೆ ಚೆನ್ನಾಗಿ ಅನಿಸೋದಿಲ್ಲ. ಹಾಗಾಗಿ ನಿಮಗೆ ಪಾಕ ಏನಾದರೂ ಸ್ವಲ್ಪ ಗಟ್ಟಿ ಆಯಿತು ಅನಿಸಿದ್ರೆ ಆವಾಗ ನೀವು ಒಲೆ ಮೇಲೆ ಒಂಚೂರು ಬಿಸಿ ಮಾಡಿಕೊಂಡು ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಾಗುತ್ತೆ. ಈಗ ನಾನು ಅದನ್ನು ಕಲಿಸ್ತಾ ಇದ್ದೀನಿ. ನೀವು ಕೈಯಲ್ಲಿ ಕಲಿಸ್ಬೇಡಿ, ಒಂದು ಲೋಟ ಏನಾದರೂ ಇದ್ದರೆ ಅದರಲ್ಲಿ ಕೂಡ ಕಲಿಸ್ಕೊಳ್ಳಿ. ಅಂದರೆ ಬಿಸಿ ಇರುತ್ತಲ್ವ, ಹಾಗಾಗಿ ಬಿಸಿ ಮುಟ್ಟೋಕ್ಕೆ ಸ್ವಲ್ಪ ಕಷ್ಟ ಆದರೆ ಕೈಗೆ ಸ್ವಲ್ಪ ತುಪ್ಪನ ಹಚ್ಕೊಂಡು ಈ ಥರ ನಾನು ಅದನ್ನು ಕಲಿಸ್ತಾ ಇದ್ದೀನಿ. ನನಗೆ ಬಿಸಿ ಮುಟ್ಟಿ ಅಭ್ಯಾಸ ಇರೋದ್ರಿಂದ ನಾನು ಆ ಥರ ಮಾಡ್ತಾಯಿದ್ದೀನಿ. ನೀವು ಒಂದು ಲೋಟ ಆ ಥರದ್ದೇನಾದರೂ ಇಟ್ಕೊಂಡು ಸ್ವಲ್ಪ ಕಲಿಸ್ಕೊಳ್ಳಿ. ನೀವು ಉಂಡೆ ಮಾಡಬೇಕಿದ್ರೆ ಮಾತ್ರ ಇಷ್ಟಿಷ್ಟನ್ನೇ ಹಾಕ್ಕೊಂಡು ಉಂಡೆನ ಮಾಡ್ಕೊಳ್ಳಿ, ಆವಾಗ ನಿಮಗೆ ಈಸಿ ಆಗುತ್ತೆ. ಶೇಂಗಾನ ಹಾಕಿರೋದ್ರಿಂದ ಅದರಲ್ಲಿ ಈ ಥರ ಚೆನ್ನಾಗಿ ನಾದ್ಕೊಂಡ್ರೆ ಎಣ್ಣೆ ಅಂಶ ಬಿಡ್ತಾ ಬರುತ್ತೆ, ಆವಾಗ ನಿಮಗೆ ಉಂಡೆ ಕಟ್ಟೋದಕ್ಕೆ ಈಸಿ ಆಗುತ್ತೆ. ನಿಮಗೆ ಎಷ್ಟು ದೊಡ್ಡ ಉಂಡೆ ಬೇಕೋ ಆ ಥರ ಉಂಡೆಗಳನ್ನ ಈ ಥರ ಕಟ್ಕೊಳ್ಳಿ. ತುಂಬಾ ಚೆನ್ನಾಗಾಗಿತ್ತು. ನಾನು ಫಸ್ಟ್ ಟೈಮ್ ಮಾಡಿದಾಗ ಹೆದರಿ ಮಾಡಿದ್ದೆ. ಪಾಕ ಸ್ವಲ್ಪನೇ ಮಿಸ್ಟೇಕ್ ಆದರೂ ಕೂಡ ಉಂಡೆ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಕೈಗೆ ಸ್ವಲ್ಪ ತುಪ್ಪನ ಜಾಸ್ತಿ ಹಚ್ಕೊಂಡು ಈ ಥರ ಉಂಡೆಗಳನ್ನ ನೀವು ಕಟ್ಕೊಳ್ಳಿ. ಆನಂತರ ಈ ಉಂಡೆಗಳು ಒಂದಕ್ಕೆ ಒಂದು ಅಂಟುತ್ತೆ. ಎಲ್ಲಾದರೂ ಸ್ವಲ್ಪ ಮೆತ್ತಗಾದರೆ ಅಥವಾ ಈ ಥರ ಎಲ್ಲ ಆದರೆ ಅದಕ್ಕೂ ಕೂಡ ನಾನು ನಿಮಗೊಂದು ಟಿಪ್ಸ್ನ ಹೇಳ್ಕೊಡ್ತೀನಿ. ಇದು ಅಮ್ಮ ಮಾಡಿರೋಂಥ ಟಿಪ್ಸ್ ಇದು. ನೀವು ನಾಗರ ಪಂಚಮಿ ಹಬ್ಬಕ್ಕೆ ಉಂಡೆ ಕಟ್ಟಕ್ಕೆ ಊರಿಗೆ ಹೋಗಿದ್ದೆ ಗೊತ್ತಾ, ಆ ಟೈಮಲ್ಲಿ ಅಮ್ಮ ಅದು ಹೇಳ್ಕೊಟ್ಟಿದ್ರು. ನೋಡಿ ಎಷ್ಟು ಈಸಿಯಾಗಿ ಉಂಡೆಗಳನ್ನ ಕಟ್ಟಬಹುದು. ನಾವು ಒಣ ಪುಡಿ ಇರುತ್ತೆ ಗೊತ್ತಾ, ಉಂಡೆಗೆಲ್ಲ ಮಾಡ್ಕೊಂಡಿರ್ತೀವಲ್ವ, ಆ ಪುಡಿ ಒಳಗಡೆ ಈ ಥರ ಅದನ್ನು ಅದ್ದುಬಿಟ್ಟು ಒಂದು ಸಲ ಚೆನ್ನಾಗಿ ಕಟ್ಟಿದ್ರೆ ನಿಮಗೆ ಒಂದು ಉಂಡೆನೂ ಅಂಟ್ಕೊಳ್ಳೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಕೆಲವೊಂದು ಸಲ ಮೆತ್ತಗೆಲ್ಲ ಆದರೆ ಒಂದೊಂದು ಉಂಡೆಗಳು ಅಂಟ್ಕೊಬಿಡುತ್ತೆ ಗೊತ್ತಾ. ಈ ಥರ ಮಾಡೋದ್ರಿಂದ ಉಂಡೆಗಳು ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಸಣ್ಣ ಸಣ್ಣ ಟಿಪ್ಸ್ಗಳು ಎಷ್ಟು ದೊಡ್ಡ ಹೆಲ್ಪ್ ಆಗುತ್ತೆ ಒಂದೊಂದು ಸಲ. As the
ನೋಡಿದ್ರಲ್ಲ ಶೇಂಗಾ ಮತ್ತು ಎಳ್ಳು ಉಂಡೆ ಕಟ್ಟೋದು ಎಷ್ಟು ಈಸಿ ಅಂತ. ಹಾಗೆಯೇ ಹೂಗಳೆಲ್ಲ ತಂದಿದ್ದೆಲ್ಲ ಅದು ತುಂಬ ಧೂಳಾಗಿರುತ್ತಲ್ವ ರೋಡ್ ಸೈಡಿಗೆ ಇರೋದ್ರಿಂದ ಅದನ್ನೆಲ್ಲದನ್ನು ನಾನು ಈ ಥರ ತೊಳೆದುಬಿಟ್ಟು ಒಂದು ತಟ್ಟೆಗೆ ಹಾಕಿ ಇಡ್ತಾ ಇದ್ದೀನಿ. ಇವಾಗ ನನಗೆ 2 ಥರ ಹೂವು ಸಿಕ್ಕಿರೋದು, ಎಷ್ಟು ಸಿಕ್ಕಿದೆಯೋ ಅಷ್ಟನ್ನು ತಟ್ಟೆಗೆ ಹಾಕಿ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಹಾಗೆಯೇ ಆ ಕಡೆ ಅಡುಗೆ ಕೂಡ ಆಗ್ತಾ ಇದೆ ನಂದು. ಸಾಂಬಾರಿಗೆ ನಾನು ಖಾರನ ಕೂಡ ರುಬ್ಕೊಂಡಿದ್ದೆ ಅಲ್ಲ, ಈಗ ಸಾಂಬಾರಿಗೆ ನಾನು ಒಂದು ಒಗ್ಗರಣೆನ ಹಾಕ್ಬಿಟ್ಟು ಸಾಂಬಾರನ್ನು ಕೂಡ ಕುದಿಯೋದಕ್ಕೆ ಇಡಬೇಕು. ಅನ್ನ ಕೂಡ ಆಗಿಲ್ಲ. ಇವತ್ತು ಸ್ವಲ್ಪ ಲೇಟೇ ಆಗೋಯ್ತು, ಯಾಕಂದರೆ ಮನೆ ದೇವ್ರ ಕೋಣೆ ಪೂರ್ತಿ ಕ್ಲೀನ್ ಮಾಡ್ಕೊಳ್ಳೋದಿತ್ತು. ಹಾಗಾಗಿ ಮತ್ತು ಸಂಜೆ ಕೂಡ ನಾನು ಒಂದು ಸಲ ನೆಲನ ಒರೆಸ್ಕೊಂಡೆ ನಾವು ಪೂಜೆ ಮಾಡೋ ಅಂಥದ್ದು. ಆದರೂ ಬೆಳಗ್ಗೆನೂ ಒಂದು ಸಲ ಕ್ಲೀನಾಗಿ ಮಾಡಿಕೊಂಡ್ರೆ ಒಂದು ಸಮಾಧಾನ ಇರುತ್ತಲ್ವ. ಹಾಗಾಗಿ ನಮ್ಮನೆಯವರು 3 ಜನ ಅಂತ ಹೇಳಿದರು ಊಟಕ್ಕೆ. ಆಮೇಲೆ ಹೋದವರು ಹೇಳಿದ್ರು 4 ಜನ ಅಂತ ಹೇಳಿದ್ರು. ಆಮೇಲೆ ಮತ್ತೆ ನಾನು ಅಡುಗೆ ಎಲ್ಲ ಆಗೋಕ್ಕಾಗಿತ್ತು, ನಂದು ಬೇಳೆ ಬೇಯಿಸಿಬಿಟ್ಟಿದ್ದೆ ನಾನು. ಆಮೇಲೆ ಸಾಂಬಾರು ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತು. ಹಾಗಾಗಿ ಮತ್ತೆ ನಾನು ಬೇಳೆನ ಬೇಯಿಸೋದಕ್ಕೆ ಇಟ್ಟೆ. ಸದ್ಯ ನಾನು ಅನ್ನಕ್ಕೊಂದು ಇಟ್ಟಿರಲಿಲ್ಲ, ಅಷ್ಟೊತ್ತಿಗೆ ಅವ್ರು ಹೇಳಿದ್ರು. ಹಾಗಾಗಿ ಅನ್ನಕ್ಕೆ ನಾನು 4 ಜನರಿಗೆ ಅಂತ ಅನ್ನಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಸಾಂಬಾರಿಗೆ ಬೇಳೆ ಕಮ್ಮಿ ಆಯಿತು. ಹಾಗಾಗಿ ಮತ್ತೆ ನಾನು ಬೇಳೆನ ಈಗ ನೋಡಿ ಬೇಯೋದಕ್ಕೆ ಅಂತ ಇಡ್ತಾಯಿದ್ದೀನಿ. ಈ ಕಡೆ ಸಾಂಬಾರನ್ನು ಸಣ್ಣ ಮಾಡಿ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಬೇಳೆ ಬೇಯೋಷ್ಟೊತ್ತಿಗೆ ಈ ಸಾಂಬಾರು ಕೂಡ ಕುದಿಯುತ್ತೆ ಅಂತ ಹೇಳಿ ಇವತ್ತು ನಾನು ಅವರಿಗೆ ಊಟಕ್ಕೆ ಏನು ಕರೆದಿರೋಂಥದ್ದು ಏನು ಹಪ್ಪಳ ಗಿಪ್ಪಳ ಏನೂ ಮಾಡಿ ಕೊಡಲಿಲ್ಲ. ನಮ್ಮ ಮನೆಯವರಿಗೆ ಅಲ್ಲಿಂದನೇ ಬೋಂಡ ಒಯ್ದು ಕೊಡಿ ಅಂತ ಹೇಳಿದೆ. ಆಮೇಲೆ ಹ್ಞೂ ಅಂತ ಹೇಳಿದ್ರು. ಹಾಗೆಯೇ ಸ್ವಲ್ಪ ಹಸಿ ಗೋಡಂಬಿ ಇತ್ತು. ಹಾಗೆ ನಮ್ಮ ಬಳ್ಳಿಲೇನೆ ತೊಂಡೆಕಾಯಿ ಬಿಟ್ಟಿತ್ತು. ಯಾಕೆ ತೊಂಡೆಕಾಯಿ ಪಲ್ಯ ಮಾಡಬಾರ್ದು ಅಂತ ಅನ್ನಿಸ್ತು. ಹಾಗಾಗಿ ತೊಂಡೆಕಾಯಿನ ಕೊಯ್ಕೊಬಂದು ಈಗ ಸ್ವಲ್ಪ ಎಷ್ಟಿತ್ತು ಅಷ್ಟು ತೊಂಡೆಕಾಯಿ ಪಲ್ಯನ ಕೂಡ ಮಾಡ್ತಾ ಇದ್ದೀನಿ. ಬರೀ ಉದ್ದಿನಬೇಳೆ ಹಾಗೆ ಸಾಸಿವೆ ಹಾಕಿದ್ದೀನಿ, ಕೊಬ್ಬರಿ ಎಣ್ಣೆ ಹಾಕಿ. ಆನಂತರ ನಾನು ಇದು ತೊಂಡೆಕಾಯಿ ಹಾಗೆ ಗೋಡಂಬಿ ಹಾಕಿದ್ದೀನಿ. ಅದು ಚೆನ್ನಾಗಿ ಬೆಂದ ನಂತರ ಕೊನೆಗೆ ನಾನು ಅದಕ್ಕೊಂಚೂರು ಕಾಯಿ ತುರಿ ಹಾಕಿ ಚೂರು ಸಕ್ಕರೆ ಹಾಕ್ತೀನಿ. ಪಲ್ಯ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ, ನನ್ನ ಫೇವ್ರೇಟ್ ಪಲ್ಯ ಅಂತಲೇ ಹೇಳ್ಬೋದು. ಹಾಗೆಯೇ ಈ ಕಡೆ ನೋಡಿ ಸಾಂಬಾರು ಕೂಡ ಕುದೀತಾ ಇದೆ. ಬೇಳೆ ಬೆಂದು ನಾನು ಬೇಳೆ ಕೂಡ ಅದಕ್ಕೆ ಸೇರಿಸಿ ಕೂಡ ಆಯಿತು. ಹಾಗೆಯೇ ಇದು ನಮ್ಮ ಮನೆಯವರು ಊಟಕ್ಕೆ ಬರ್ತಾರಲ್ವ, ಅವರಿಗೆ ಸ್ವಲ್ಪ ಬೇಸಿಗೆ ಅಲ್ವಾ ಈಗ, ಹಾಗಾಗಿ ಸ್ವಲ್ಪ ಕೂಲಾಗಿರಲಿ ಅಂತ ಮಜ್ಜಿಗೆನೂ ಕೂಡ ಮಾಡಿ ಇಟ್ಟಿದ್ದೀನಿ. ಯಾಕಂದರೆ ಇವತ್ತು ಅವರಿಗೆ ಮಿಷನ್ ಸರಿ ಇಲ್ಲದೆ ಇರೋದೊಂದು ಟೆನ್ಷನ್ನು, ಹಾಗೆ ನಾಯಿ ಮರಿದೊಂದು ಟೆನ್ಷನ್ನು. ಯಾಕಂದರೆ ಅದನ್ನು ಯಾರಿಗೆ ಕೊಡೋದು ಅಂತ ಹೇಳಿ ನಮ್ಮ ಮನೆಯವ್ರು ನನಗಂತೂ ಎಷ್ಟು ಬೈದರು ಅಂದರೆ ಇವತ್ತು ನಾನು ನಮ್ಮ ಮನೆಯವರು ಸಂಜೆ ಒಂದು ಸಲ ಜಗಳನೂ ಆಡಿದ್ವಿ. ಆಮೇಲೆ ನಾಯಿ ಮರಿನ ನಾನು ವಾಪಸ್ ಕಳಿಸಿದ್ದು. ರಾತ್ರಿ 9:30 ಏನೋ ಬಂದು ಒಯ್ದರು ಅವರು. ಅಲ್ಲಿ ತನಕ ಇತ್ತು ಪಾಪ. ಅವ್ರು ಬಂದಾಗ ನಂದಿನ್ನೂ ಸ್ನಾನ ಆಗಿರಲಿಲ್ಲ. ಅವ್ರು ಬಂದಾಗ 1:30 ಆಗಿತ್ತು. ಅಡುಗೆ ಆಗಿತ್ತು, ಸ್ನಾನ ಆಗಿರಲಿಲ್ಲ. ಹಾಗೆ ಸ್ನಾನ ಮಾಡ್ಕೊಬಂದು ಊಟನೂ ಕೂಡ ಆಯಿತು. ಹಾಗೆ ನಮ್ಮನೆಯವರು ಊರಿಗೆ ಹೋಗಿ ಬಂದು ಕೂಡ ಆಯಿತು. ಇವಾಗ ನಾನು ಸಂಜೆ ಮತ್ತೆ ಒಂದು ಸಲ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಕಸ ಹೊಡೆದ್ಬಿಟ್ಟು ನೆಲ ಕೂಡ ಒರೆಸ್ಬೇಕು. ಅದಕ್ಕಿಂತ ಮುಂಚೆ ನಾನು ಹೂವನ್ನೆಲ್ಲ ಈ ಥರ ರೆಡಿ ಮಾಡಿ ಇಟ್ಟು ಒಂದು ಸಲ ಕಸ ಹೊಡ್ಕೊಂಡ್ರೆ ಬೇಗ ಪೂಜೆ ಕೂಡ ಮಾಡ್ಬೋದು ಅಂತ ನಾವು ಆರಾಮಾಗಿ ಪೂಜೆನ ಮಾಡಿದ್ವಿ. ಈ ಸಲ 8 ಗಂಟೆ ಅಷ್ಟೊತ್ತಿಗೆ ಏನೋ ನಮ್ಮದು ಪೂಜೆ ಶುರುವಾಯಿತು. ಯಾಕಂದರೆ ನಿಧಾನವಾಗಿ ಮಾಡೋಣ ಅಂತ, ಅರ್ಜೆಂಟ್ ಮಾಡೋದು ಬೇಡ ಅಂತ ಹೇಳಿ ಹೂ ತಂದಿದ್ರಲ್ವ, ಆ ಹೂನೆಲ್ಲ ಕಟ್ ಮಾಡಿ ಇಡ್ತಾಯಿದ್ದೀನಿ. ಹೊಸಲು ಪೂಜೆಗೆಲ್ಲ ಚೆನ್ನಾಗಾಗುತ್ತೆ ಅಂತ ತರಿಸಿದ್ದೆ ಇದನ್ನು. ಹಾಗೆ ಇದಕ್ಕೆ ಉತ್ತರಾಣಿ ಕಡ್ಡಿ ಅಂತ ಹೇಳ್ತಾರೆ. ನಾನು ಊರಿಗೆ ಹೋದಾಗ ಇದನ್ನು ತೊಗೊಂಡು ಬಂದಿದ್ದೆ. ನಾನು ಹೋದ ವರ್ಷ ಇಲ್ಲಿ ತುಂಬ ಹುಡುಕಿದ್ದೆ, ಇದು ನನಗೆ ಸಿಕ್ಕಿರಲಿಲ್ಲ. ಇದರಲ್ಲಿ ದೀಪದ ಥರ ಮಾಡ್ತಾರೆ, ತೋರಿಸ್ತೀನಿ. ಹತ್ತಿನ ಸುತ್ತಬಿಟ್ಟು ಒಂದು ಬೌಲಿಗೆ ನಾನು ಈ ಥರ ಎಣ್ಣೆನ ಹಾಕ್ತಾಯಿದ್ದೀನಿ. ಅದರ ತುದಿಗೆ ಹತ್ತಿನ ಈ ಥರ ಸುತ್ತಬೇಕು. ನಾನು ಇದೇ ಫಸ್ಟ್ ಟೈಮು ಸುತ್ತುತ್ತಾ ಇರೋದು. ನನಗೆ ಇಷ್ಟು ವರ್ಷವೂ ಈ ಉತ್ತರಾಣಿ ಕಡ್ಡಿ ಸಿಕ್ಕಿರಲಿಲ್ಲ. ಈ ಸಲ ನೆನಪು ಮಾಡಿ ನಾನು ಊರಿಗೆ ಹೋದಾಗ ತೊಗೊಂಡು ಬಂದಿದ್ದೆ. ಅಮ್ಮಂಗೆ ಒಂದಿಷ್ಟು ಕೊಯ್ದಿಟ್ಟು ನಾನು ಒಂದಿಷ್ಟು ತಂದಿದ್ದೆ. ಇದನ್ನು ಹಸಿ ಇರುತ್ತೆ, ಅದನ್ನು ಕೊಯ್ದು ಒಣಗಿಸ್ಕೊಬೇಕು. ಅದು ಮೇಲ್ಗಡೆ ಮುಳ್ಳು ಇರುತ್ತೆ, ಅದನ್ನೆಲ್ಲ ತೆಗಿಬೇಕು. ಈ ಥರ ನಮ್ಮ ಮನೆಯವ್ರ ಕಡೆ ಈ ಥರ 3 ಇರೋದಕ್ಕೆ ಈ ಥರ ಸುತ್ತಾರೆ. ನಮ್ಮ ಕಡೆ ಎಲ್ಲ ಒಂದೇ ಸಿಂಗಲ್ ಇರೋದಕ್ಕೆ ಸುತ್ತುತ್ತಾರೆ. ಅದು ಎಷ್ಟು ಸುತ್ತಿದ್ರೂ ಅದು ಹತ್ತಿ ಏನು ಗೊತ್ತಾ, ನಾನು ಈ ನೈಲ್ ಪಾಲಿಶ್ ಎಲ್ಲ ರಿಮೂವ್ ಮಾಡೋಕ್ಕೆ ಸಿಗುತ್ತೆ ಗೊತ್ತಾ, ಆಮೇಲೆ ಮೇಕಪ್ ರಿಮೂವ್ ಮಾಡೋಕ್ಕೆ, ಆ ಥರ ಹತ್ತಿ ಅದು. ಆ ಥರ ಹತ್ತಿಲಿ ಚೆನ್ನಾಗಿ ಆಗೋದಿಲ್ಲ. ಈ ಬತ್ತಿ ಎಲ್ಲ ಮಾಡ್ತಾರೆ ಗೊತ್ತಾ, ಆ ಹತ್ತಿಲಿ ಅದು ಚೆನ್ನಾಗಾಗುತ್ತೆ. ಅದು ಎಷ್ಟೇ ನಾನು ಪ್ರೆಸ್ ಮಾಡಿ ಹಾಕಿದ್ರೂ ಅದು ಅಷ್ಟು ಚೆನ್ನಾಗಿ ನಿಲ್ತಾ ಇರಲಿಲ್ಲ. ಮತ್ತು ಆ ಎಣ್ಣೆ ಕೂಡ ಅಷ್ಟು ಚೆನ್ನಾಗಿ ಅದು ಕುಡಿತಾ ಇರಲಿಲ್ಲ. ಇದೆಲ್ಲ ನಾನು ಬೆಳಗ್ಗೆನೇ ಪ್ರಿಪ್ರೇಷನ್ ಮಾಡ್ಕೋಬೇಕಾಗಿತ್ತು. ಇವತ್ತು ಬೆಳಗ್ಗೆ ಫುಲ್ ಬ್ಯುಸಿ ಆಗಿಬಿಟ್ಟೆ ಅಲ್ಲ, ಹಾಗಾಗಿ ಇದೆಲ್ಲ ಸಂಜೆ ಟೈಮಿಗೆ ಬಂತು. ಅದೇ ನಮ್ಮನೆಯವ್ರಿಗೆ ಅಂದೆ, ನೆಮ್ಮದಿಯಾಗಿ ಕೂತ್ಕೊಂಡು ಆರಾಮಾಗಿ ಪೂಜೆನ ಮಾಡೋಣ, ಗಡಿ ಬಿಡಿ ಮಾಡಬೇಡಿ ಅಂತ. ನಮ್ಮನೆಯವ್ರು ಹಾಗೆ ಒಂದು ಸ್ವಲ್ಪ ಹೊತ್ತು ಮೀಟಿಂಗಿಗೂ ಕೂಡ ಹೋಗಿ ಬಂದರು ಅವರು ಹಬ್ಬದ ದಿನವೂ. ನಾನು ಅದೇ ಅಂತ ಇದ್ದೆ, ಹಬ್ಬದ ದಿನ ನಿಮಗೆ ಯಾರು ಮೀಟಿಂಗಿಗೆ ಬರ್ತಾರೆ ಅಂತ ಹೇಳಿ. ಆಲ್ರೆಡಿ ಅವ್ರ ಮನೆಗೆ ಬಂದಾಗೆ ಅವ್ರಿಗೆ ಫೋನ್ ಬಂದಿತ್ತು ಬರ್ತೀಯಾ ಅಂತ ಹೇಳಿ. ನಾನು ನಕ್ಕಿದ್ದೆ.
ಆಮೇಲೆ ಅವರು ಮೀಟಿಂಗಿಗೆ ಕೂಡ ಹೋಗಿ ಬಂದರು. ನೋಡಿ ಪೂಜೆಗೆಲ್ಲ ತಯಾರಿ ಮಾಡಿ ಇಟ್ಟಿದ್ದೀನಿ. ಈಗ ಅದು ಎಷ್ಟು ಬೆಳಗ್ಗೆಯಿಂದ ಸವರಿಸ್ತಾನೇ ಇದ್ದೀನಿ ಗೊತ್ತಾ ಹಬ್ಬಕ್ಕೆ ಅಂತ. ಅದು ಏನೋ ಗೊತ್ತಿಲ್ಲ, ಒಂದು ಮರೆತರೆ ಒಂದು ನೆನಪಾದರೆ ಒಂದು ನೆನಪಾಗ್ತಿರಲಿಲ್ಲ, ಆ ಥರ ಆಗ್ತಾಯಿತ್ತು. ಇವಾಗಲೇ ಹೀಗಾದರೆ ಇನ್ನು 60 ವರ್ಷಕ್ಕೆ ಇನ್ನೇನಪ್ಪ ಅಂತ ಅನ್ನಿಸ್ತು ನನಗೆ. ಎಲ್ಲ ಒಂದು ಕಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಬ್ಬು ತಂದಿದ್ರು, ಅದು ಕಬ್ಬು ಕೂಡ ಒಂಥರ ಕೆಂಪಗೆ ಆಗೋಗಿತ್ತು. ಅದರಲ್ಲಿ ಎಷ್ಟು ಭಾಗ ಚೆನ್ನಾಗಿದೆಯೋ ಅಷ್ಟನ್ನು ಮಾತ್ರ ಇಟ್ಕೊಂಡಿದ್ದೀನಿ. ಹಾಗೆಯೇ ಈಗ ನಾನು ಸ್ವಲ್ಪ ಪಾಯಸ ಕೂಡ ಮಾಡ್ತಾಯಿದ್ದೀನಿ. ಹಾಗೆ ಅನ್ನಕ್ಕೆ ಕೂಡ ಇಟ್ಟಿದ್ದೀನಿ. ನಂದು ಸ್ನಾನ ಆಯಿತು, ನಮ್ಮ ಮನೆಯವರಿಗಾಗಿ ಈಗ ನಾನು ಕಾಯ್ತಾಯಿದ್ದೀನಿ. ಹಾಗೆಯೇ ನಾವು ಲಿಂಗ ಪೂಜೆ ಮಾಡ್ಕೊತೀವಲ್ವ, ಅದಕ್ಕೆ ನಾವು ಅನ್ನ ಆ ಥರದ್ದೇನು ಎಡೆ ಮಾಡೋದಿಲ್ಲ. ಬರೀ ಕಡಲೆಕಾಳು ಹಾಗೆ ಉಂಡೆ, ಹಣ್ಣುಗಳು, ಕಬ್ಬನ್ನ ಇಟ್ಟು ಎಡೆ ಮಾಡ್ಕೊತೀವಿ. ನಮ್ಮ ಮನೆಯವರು ಸ್ನಾನ ಮುಗಿಸಿ ಈಗ ಪೂಜೆಗೆ ಬಂದಿದ್ದಾರೆ. ನಾನು ಮತ್ತೆ ಪೂಜೆ ಕುತ್ಕೊಂಡ್ಮೇಲೆ ಎಡೆ ಎದ್ದು ತರಕ್ಕೆಲ್ಲ ಸರಿಯಾಗಲ್ಲ, ಹಾಗಾಗಿ ಎಲ್ಲ ಇಟ್ಕೊಂಡೇ ಈಗ ಪೂಜೆ ಮಾಡ್ಕೊತಾ ಇದ್ದೀವಿ ಇಬ್ಬರೂ. ಕೆಲವೊಬ್ಬರು ಅಡ್ಗಾಯಿ ಅಂತಾರೆ, ಕೆಲವೊಬ್ಬರು ಚೌಕ ಅಂತ ಹೇಳ್ತಾರೆ. ನಾವು ಅಡ್ಗಾಯಿ ಅಂತ ಹೇಳ್ತೀವಿ. ತುಂಬ ಜನ ಕೇಳ್ತೀರ ನೀವು ಹಾಕಲ್ವಾ ಅಂತ. ನಾನು ಹಾಕೋದಿಲ್ಲ, ಅದು ಮಲಗಬೇಕಿದ್ರಲ್ಲ ಒಂಥರ ಸರಿ ಅನಿಸಲ್ಲ, ಹಾಗಾಗಿ ನಾನು ಹಾಕೋದಿಲ್ಲ ಅದನ್ನು. ದೇವ್ರ ಹತ್ರನೇ ದೇವ್ರ ಕೋಣೆಲ್ಲೇ ಇಟ್ಟಿರ್ತೀನಿ. ದಿನ ಪೂಜೆ ಮಾಡೋದಕ್ಕಿಂತ ಮುಂಚೆ ಒಂದು ಸಲ ಪೂಜೆ ಮಾಡಿಕೊಂಡು ಆಮೇಲೆ ನಾನು ದೇವ್ರ ಪೂಜೆನ ಮಾಡ್ಕೊತೀನಿ. ವಿಡಿಯೋದಲ್ಲಿ ಯಾವತ್ತೂ ಹೇಳೋಕ್ಕೆ ನನಗೆ ಗೊತ್ತಾಗಿರಲಿಲ್ಲ, ಇವತ್ತು ಹೆಂಗಿದ್ರು ವಿಡಿಯೋ ಮಾಡ್ತಾ ಇದ್ದೆಲ್ಲ, ಹಾಗಾಗಿ ಹೇಳ್ತಾ ಇದ್ದೆ. ಲಿಂಗುಗೆ ಅಭಿಷೇಕ ಎಲ್ಲ ಮಾಡಿಬಿಟ್ಟು 5 ಸಲ ಇಲ್ಲ 3 ಸಲ ಪೂಜೆನ ಮಾಡ್ತಾರೆ. ನಾವಿಬ್ಬರು 5 ಸಲ ಪೂಜೆನ ಮಾಡಿದ್ವಿ. ಪೂಜೆ ಎಲ್ಲ ಆಯಿತು. ನಮ್ಮ ಮನೆಯವರು ದೇವ್ರ ಪೂಜೆ ಕೂಡ ಮಾಡಿ ಆಯಿತು. ಈಗ ನಾನು ದೇವರಿಗೆ ಕೂಡ ಎಡೆನ ಮಾಡಿ ಇಟ್ಟಿದ್ದೀನಿ. ಹಾಗೆಯೇ ತಿಂಡಿಗೆ ನಾನು ಉಪ್ಪಿಟ್ಟನ್ನು ಮಾಡಿದ್ದೆ. ಹಾಗೆಯೇ ಶಿವರಾತ್ರಿ ಹಬ್ಬದ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ನಮ್ಮ ಲಿಂಗಾಯತರಲ್ಲಿ ಹೇಗೆಲ್ಲ ಇರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.